ನಮಸ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೂಪರಾ? ಓಕೆ, ಸೊ ಇವತ್ತು ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣದ ಕುಂಬಳಕಾಯಿ ಆಯಿತು. ಇದಾಗ್ತಿದ್ದ ಹಾಗೆ ಎಲ್ರಿಗೂ ಒಂದು ಪ್ರೆಸ್ ಮೀಟ್ ಕೊಡೋಣ ಅಂತ ಹೇಳಿ ಎಲ್ಲರನ್ನೂ ಕರೆಸಿದ್ದು. ಇದೊಂಥರ ನನ್ನ ಫಸ್ಟ್ ಸಿನಿಮಾ, ನನ್ನ ಮೊದಲ ಸಿನಿಮಾ. ಇದೊಂಥರ ಹೆಂಗೆ ಅಂದರೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದು ನಮಗೆ. ಯಾಕೆ ಅಂತಂದರೆ ಸೀರಿಯಲ್ ಬೇರೆ, ರಿಯಾಲಿಟಿ ಶೋಸ್ ಬೇರೆ. ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಆಗೋದಿದೆಯಲ್ಲ, ಸಿನಿಮಾಗಳು ಎಷ್ಟೋ ಶುರುವಾಗ್ತವೆ, ಬಟ್ ರಿಲೀಸ್ ಆಗೋ ಹಂತಕ್ಕೆ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟ. ಬಟ್ ಈಗ ಫೈನಲಿ ನಮ್ಮ MCR ಸಿನಿಮಾ ರಿಲೀಸಿಗೆ ಬಂದಿದೆ, ತುಂಬಾ ಖುಷಿ ಇದೆ. ಸೊ ಅದು ರಿಲೀಸಿಗೆ ಬರೋದಕ್ಕೆ ಇಲ್ಲಿ ಕೂತಿರೋರು ಎಲ್ಲರೂ ಕಾರಣಕರ್ತರು. ಇವರು ನಮ್ಮ ಪ್ರೊಡ್ಯೂಸರು, ಆಮೇಲೆ ಇವ್ರು ಧನುಷ್ ಸರ್ ಅಂತ ಹೇಳಿ, ಹಾಗೆ ನಮ್ಮ ಇವರು DOP ವಿನೋದ್ ಸರ್, ಆಮೇಲೆ ಉದಯ್ ಅಂತ ಹೇಳಿ. ಪಾಪ ನನ್ನ ಹ್ಯಾಂಡ್ಲ್ ಮಾಡಿರೋದೇ ಇವರು ಜಾಸ್ತಿ. ಯಾಕೆ ಅಂದರೆ ಡೇಟ್ಸು ಇದು ಎಲ್ಲ ಪ್ರತಿಯೊಂದು ಮ್ಯಾನೇಜ್ ಮಾಡಿರೋದು ಇವರೇ. ಇವರು ಅಲೆಕ್ಸ್ ಅಂತ ಹೇಳಿಬಿಟ್ಟು ಅವರು ಮ್ಯೂಸಿಕ್ ಡೈರೆಕ್ಟರ್. ಸೊ ಹೀಗೆ ನಮ್ಮ ಮೇಯ್ನ್ ಹೀರೋನೇ ಇಂಟ್ರಡ್ಯೂಸ್ ಮಾಡಿಸಿಲ್ಲ, ಇವರು ಹೀರೋ. ಸೊ ಇವರು ಹೊಸಬ್ರು, ಇಂಡಸ್ಟ್ರಿಗೆ ಹೊಸಬ್ರು ಇವರು. ಬಟ್ ತುಂಬ ಚೆನ್ನಾಗಿ ಕೆಲಸ, ಅಂದರೆ ಇಡೀ ಟೀಮೇ ಹೊಸ ತಂಡ ಇದು. ಬಟ್ ಎಲ್ಲರೂ ಎಷ್ಟು ಇಂಟ್ರೆಸ್ಟಿಂದ ಕೆಲಸ ಮಾಡ್ತಿದ್ರು ಅಂತಂದರೆ ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ತುಂಬ ಚೆನ್ನಾಗಿ ಅವರವರ ಪಾತ್ರನ ಅವರು ನಿರ್ವಹಿಸಿದ್ದಾರೆ. ಈ ಒಂದು ಸಿನಿಮಾಗೆ ಅವ್ರಿಗೆ ಇದು ಏನು ತುಂಬಬಹುದು, ಈ ಸಿನಿಮಾಗೆ ಏನನ್ನ ಕೊಡ್ಬಹುದೋ ಎಲ್ಲರೂ ಅಚ್ಚುಕಟ್ಟಾಗಿ ಅವರ ಒಂದು ಕೆಲಸನ ನಿಭಾಯಿಸಿದ್ದಾರೆ. ಸೊ ನಮ್ಮ ಸಿನಿಮಾ ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ, ಅದಕ್ಕೆ ತುಂಬಾ ಖುಷಿ ಇದೆ. ಸೊ ಈ ಒಂದು ಸಿನಿಮಾ ಪ್ರಮೋಷನ್ಗೆ ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ನೀವೆಲ್ಲ ಇಲ್ಲಿಗೆ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ನೀವೇನು ಕ್ವೆಶನ್ಸ್ ಕೇಳ್ತೀರಾ ಅದಕ್ಕೆ. ನನ್ನ ಪಾತ್ರ, ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಇದು ಮಿಡಲ್ ಕ್ಲಾಸ್ ರಾಮಾಯಣ. ಮಿಡಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ಮಿಡಲ್ ಕ್ಲಾಸ್ ಕತೆ ಅಂತ ಹೇಳಿ. ಸೊ ಇದರಲ್ಲಿ ಇವ್ರದ್ದು ಮಿಡಲ್ ಕ್ಲಾಸ್, ಹೀರೋದು ಮಿಡಲ್ ಕ್ಲಾಸ್. ಬಟ್ ಹೀರೋಯಿನ್ ಸ್ವಲ್ಪ ಚೆನ್ನಾಗೇ ಇರ್ತಾರೆ, ಅಂದರೆ ಮನೆ ಕಡೆ ತುಂಬ ಚೆನ್ನಾಗೇ ಇರ್ತಾರೆ. ನನ್ನ ಪಾತ್ರ ಡಿ-ಗ್ಲಾಮ್ ಪಾತ್ರ. ಇಲ್ಲಿ ನೀವು ಹೆಂಗೆ ಈಗ ನೋಡ್ತಾ ಇದ್ದೀರಾ ನನ್ನನ್ನು, ಮೋಕ್ಷಿತಾ ಹೇಗೆ ಈಗ ರೆಡಿಯಾಗಿ ಕೂತಿದ್ದಾರೆ, ಹಿಂಗಂತೂ ಇಲ್ಲ ಸಿನಿಮಾದಲ್ಲಿ. ಮೋಕ್ಷಿತಾ ಡಿ-ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೊತಾರೆ, ಅಂದರೆ ಕಾಣಿಸ್ಕೊತೀನಿ ನಾನು. ತುಂಬಾ ಕಪ್ಪು ಹುಡುಗಿ. ಕಪ್ಪು ಹುಡುಗಿಗೆ ಹೀರೋ ಅಂದರೆ ತುಂಬಾ ಪ್ರೀತಿ. ಹೀರೋ ನನ್ನನ್ನು ಹೇಗೆ ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಏನೆಲ್ಲ ನಡೆಯುತ್ತೆ, ಅದು ಮಿಡಲ್ ಕ್ಲಾಸ್ ರಾಮಾಯಣ. ಸೊ ಹೀಗೆ ಇಷ್ಟು ಚೆನ್ನಾಗಿ ಈ ಸಿನಿಮಾದಲ್ಲಿ ಮೋಕ್ಷಿತಾ ಕಾಣಿಸ್ಕೊಳ್ಳಲ್ಲ. ಸೊ ಹಂಗೆ ಕಾಣಿಸ್ಕೊಳ್ಳೋ ಹುಡುಗಿನ ಹೀರೋ ಹೆಂಗೆ ಇಷ್ಟಪಟ್ಟು ಮದುವೆ ಆಗ್ತಾರೆ, ಏನು ಎತ್ತ, ಸೊ ಅದೆಲ್ಲದರ ಇದು ಗೊತ್ತಾಗಬೇಕು ಅಂತಂದರೆ, ತಿರುಳು ಗೊತ್ತಾಗಬೇಕು ಅಂತಂದರೆ ಸಿನಿಮಾ ನೋಡಬೇಕಾಗುತ್ತೆ. ಸೊ ಇಷ್ಟೇ ನಮ್ಮ ಸಿನಿಮಾ ಬಗ್ಗೆ ನಾನು ಹೇಳೋಕ್ಕಾಗೋದು. ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ಮುಂದೆ ಏನಿದ್ರು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನನ್ನ ಹೆಸರು ವೇಣುಗೌಡ. ಈ ಮಿಡಲ್ ಕ್ಲಾಸ್ ಸಿನಿಮಾ, ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ದಿ ಕ್ಯಾಪ್ಟನ್ ಧನುಷ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ಹೊಸತನ ಅಲ್ಲದೆ ವಿಭಿನ್ನ ರೀತಿಯಲ್ಲಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಂದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಜಾಸ್ತಿನೇ ಇದೆ. ಏನೋ ಒಂದು ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ. ಇದೇ ರೀತಿ ಮೀಡಿಯಾದವರು ನಮಗೆ ತುಂಬ ಸಪೋರ್ಟ್ ಮಾಡೋದು ಇದೇ ರೀತಿ ನಮಗೂ ಖುಷಿ ಆಗುತ್ತೆ. ಹೊಸತನದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ಥ್ಯಾಂಕ್ ಯು. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಡೈರೆಕ್ಟಾಗೆ ಬಂದಿಲ್ಲ ನಾನು. ಆ್ಯಕ್ಚುಲಿ ಯಾವ ಥರ ಅಂದರೆ, ಈ ಟೀಮ್ ಬಂದು 5 ಇಯರ್ಸಿಂದ ನಾವು ತುಂಬ ಫಾರ್ಮ್ ಮಾಡಿ ಸುಮ್ಮನೆ ಒಂದೇ ಸತಿ ನಾವು ಡೈರೆಕ್ಟಾಗಿ ಹೆಜ್ಜೆ ಇಟ್ಟಿಲ್ಲ. ಇದಕ್ಕೆ ತುಂಬ ಒಂದೊಂದು ಹೆಜ್ಜೆಗೂ ನಾವು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಈ ಟ್ರೆಂಡ್ ಹೆಂಗಿದೆ ಅದು ನೋಡಿಕೊಂಡು ನಾವು ಮಾಡಿರೋದು ಸಿನಿಮಾ ಇದು. ಈ ಟೀಮ್ ಬಂದು 5 ವರ್ಷ ಹಿಂದೆನೇ ನಾವು ಕಟ್ಕೊಂಡಿರೋ ಟೀಮು. ಬಟ್ ನೋಡಿಕೊಂಡು ಚೆನ್ನಾಗಿ ಒಂದು ಆನೆನ ಹೊಡಿಬೇಕು ಅನ್ನೋ ರೀತಿಯಲ್ಲಿ ನಾವು ಸಿನಿಮಾ ಮಾಡಿರೋದು. ಥ್ಯಾಂಕ್ ಯು. ನನ್ನ ಪಾತ್ರ ಜಾಸ್ತಿ ಹೇಳಬಾರ್ದು ಅಂತ ಡೈರೆಕ್ಟರ್ ಹೇಳಿದ್ದಾರೆ, ಬಟ್ ಮಾತಾಡೋಕ್ಕೆ ಏನಿಲ್ಲ ಅಂತ ನಾನು ಹೇಳ್ತೀನಿ.
ಈ ಸಿನಿಮಾದ ನನ್ನ ಪಾತ್ರದ ಹೆಸರು ಕೃಷ್ಣ ಅಂತ. ಬಟ್ ಈ ಸಿನಿಮಾದಲ್ಲಿ ನಂದು ಪ್ಲೇಯಿಂಗ್ ಬಾಯ್ ಕ್ಯಾರೆಕ್ಟರ್. ಬಟ್ ನಮ್ಮ ಪ್ಲೇಯಿಂಗ್ ಬಾಯ್ ಅಲ್ಲ, ಪ್ಲೇಯಿಂಗ್ ಗ್ರೌಂಡಲ್ಲಿ ಪ್ಲೇಯಿಂಗ್ ಆಡೋ ಬಾಯ್ ಥರ ಆ ಥರ ಹೋಗುತ್ತೆ. ಮಿಡಲ್ ಕ್ಲಾಸ್ ಸಿನಿಮಾ ಯಾವ ಥರ ಎಲ್ಲರಿಗೂ ಅಟ್ಯಾಚ್ ಹೆಂಗಾಗುತ್ತೆ, ಒಬ್ಬೊಬ್ರಿಗೂ ಯಾವ ಥರ ಕನೆಕ್ಟ್ ಆಗುತ್ತೆ. ಹೌದು, ಪ್ರತಿಯೊಬ್ಬರು ತಲೆಯಲ್ಲಿ ಬಂದಿರುತ್ತೆ ಈ ಥರದೊಂದು ಸ್ಟೋರಿ ನನಗೂ ಈ ಥರ ಆಗಬೇಕಾಗಿತ್ತಲ್ಲ. ನೀವೇನು ಥಿಂಕ್ ಮಾಡಿರ್ತೀರಾ ಅದೇ ಥರನೇ ಇರುತ್ತೆ, ಬಟ್ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅದಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆನಾ ಸರ್? ನನ್ನ ಹೆಸರು ಧನುಷ್ ಅಂತ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ರೆಬೆಲ್ ಹುಡುಗರು ಅಂತ ಒಂದು ಸಬ್ಜೆಕ್ಟ್ ಮಾಡಿದ್ವಿ. ಅದು ಟೆಲಿಫಿಲಮ್, ಅಂದರೆ 1.5 ಅವರ್ ಆ ಥರ ಲೆಂತ್ ಬರುತ್ತೆ. ಅದೀಗ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕಾಗಿಲ್ಲ. ಅದು OTT, ಅಂದರೆ ನಮ್ಮ ಫ್ಲಿಕ್ಸು ಈ ಥರ OTTಗೆಲ್ಲ ಅದರಲ್ಲಿ ಇದೆ ಸಬ್ಜೆಕ್ಟು. ಬಟ್ ಇದು ಮಿಡ್ಲ್ ಕ್ಲಾಸ್ ರಾಮಾಯಣ ಸಿನಿಮಾ ಬಂದು ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಎರಡು ಲ್ಯಾಂಗ್ವೇಜ್. ಇವಾಗ ಮಾಡ್ತಿರೋದು 2 ಲ್ಯಾಂಗ್ವೇಜ್. ಬಟ್ ಈಗ ಫಸ್ಟು ರಿಲೀಸ್ ಮಾಡೋಣ ಅಂದ್ಕೊಂಡಿರೋದು ಕನ್ನಡ, ಆಮೇಲೆ ತೆಲುಗು. ಕನ್ನಡ ಪ್ಲಸ್ ತೆಲುಗು ಸಬ್ಜೆಕ್ಟ್ ಇದು ನಡೆಯುವಂಥ ಕತೆ ಬಂದು ಚಿಕ್ಕಬಳ್ಳಾಪುರ ನಂದಿ ಅಂತ ಒಂದು ವಿಲೇಜ್ ಬರುತ್ತೆ. ಇದು ನಂದಿ ಹಿಲ್ಸ್ ಅಂದರೆ ನಂದಿ ಪಕ್ಕದಲ್ಲಿ ನಂದಿ ಅಂತ ಬರುತ್ತೆ. ಅಲ್ಲಿ ಆರಿಜಿನಲ್ ಸಬ್ಜೆಕ್ಟು. ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಈ ಬಾರ್ಡರ್ ತೆಲುಗು ಜಾಸ್ತಿ, ಈ ಸ್ಲ್ಯಾಂಗ್ ಬರುತ್ತೆ. ಆ ಸ್ಲ್ಯಾಂಗಲ್ಲಿ ತೆಲುಗು ಸ್ಲ್ಯಾಂಗ್ ಬರುತ್ತೆ, ಕನ್ನಡದಲ್ಲಿ ಕನ್ನಡ ಸ್ಲ್ಯಾಂಗ್ ಥರ ಪ್ಲ್ಯಾನ್ ಮಾಡಿದ್ರು. ತೆಲುಗು ತುಂಬ ಚೆನ್ನಾಗಿ ಬಂದಿದೆ. ಮೇಯ್ನ್ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬ ವಿಭಿನ್ನವಾಗಿ ಬಂದಿದೆ ಸಿನಿಮಾ. ಮತ್ತು ಕತೆ ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಪ್ಯಾಟರ್ನ್ ಅಂತೂ ಇಲ್ಲ, ಅದಂತೂ ಹೇಳಬಲ್ಲೆ. ಒಂದು ಕಮರ್ಷಿಯಲ್ ಸಾಂಗು, ಒಂದು ಕಮರ್ಷಿಯಲ್ ಫೈಟು ನನ್ನ ಸಿನಿಮಾನಲ್ಲಿಲ್ಲ. ನಾವು ಮಾಡೋಕ್ಕೆ ಹೋಗಿರೋದು ಒಂದು ಪ್ಯೂರ್ ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟು, ಒಂದು ನೀಟ್ ಸಿನಿಮಾ. ಯಾವ ಥರ ಮಿಡ್ಲ್ ಕ್ಲಾಸ್ ಅವ್ರು ಇರ್ತಾರೆ ಅದೇ ಥರನೇ. ಅದು ಏನೋ ಸ್ವಲ್ಪ ಅವ್ರನ್ನ ಪಾಲಿಷ್ ಮಾಡಿ ತೋರಿಸೋದಾಗಲಿ ಈ ಥರ ಎಲ್ಲ ನಾವು ಮಾಡೋಕ್ಕೆ ಹೋಗಿಲ್ಲ. ಅದು ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ಸು ತುಂಬ ಜನ ಇದ್ದಾರೆ ಸರ್. ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ಎಸ್ ನಾರಾಯಣ್ ಸರ್ ಇದ್ದಾರೆ. ಮೇಡಮ್ ಅಂದರೆ ಮೋಕ್ಷಿತ್ ಅವರ ಫಾದರ್ ರೋಲು ಎಸ್ ನಾರಾಯಣ್ ಸರು, ವೀಣಾ ಸುಂದರ್ ಸರ್ ಮೇಡಮು, ಸುಂದರ್ ಸರು, ಮತ್ತು ಶೋಭರಾಜ್ ಸರು. ಕಾಮಿಡಿ ತುಂಬ ಜನ ಇದ್ದಾರೆ. ಜಗಪ್ಪ, ಕಾರ್ತಿ, ತುಂಬ ಎಲ್ಲ ಒಳ್ಳೆಯ ಆರ್ಟಿಸ್ಟ್ನ ಹಾಕ್ಕೊಂಡೇ ಮಾಡಿದ್ದೀವಿ. ಬಟ್ ಎಲ್ಲೂ ಯಾರಿಗೂ ಬಿಲ್ಡಪ್ ಅಂತ ಬರಲ್ಲ, ಎಲ್ಲೂ ಕಮರ್ಷಿಯಲ್ ಸಾಂಗ್ ಅಂತ ಬರಲ್ಲ. ಇದೊಂದು ಬೇರೆ ಫಾರ್ಮೆಟಲ್ಲೇ ಶೂಟ್ ಆಗಿರೋಂಥ ಸಿನಿಮಾ ಸರ್. ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋ ಫಾರ್ಮೆಟಲ್ಲಿ ಇಲ್ಲ ಸಿನಿಮಾ, ಅದಂತೂ ನಾನು ಹೇಳಬಲ್ಲೆ. ಕತೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ನಮ್ಮ ಕತೆ ಬಂದು ಒಂದು 2 ಅವರ್ ಇದೆ ಅಂತಂದರೆ ಅದರಲ್ಲಿ 1.5 ಗಂಟೆ ಫುಲ್ ನಗಿಸುತ್ತೆ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡುತ್ತೆ. ಮತ್ತು ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ನಮ್ಮದು. ಒಂದು ವಲ್ಗಾರಿಟಿ ಮಾತಾಗಲಿ ಇನ್ನೊಂದಾಗಲಿ, ಸುಮ್ಮನೆ ಕಾಮಿಡಿ ಮಾಡೋದಾಗಲಿ ಆ ಥರ ಎಲ್ಲ ಫುಲ್ ಆ್ಯಂಡ್ ಔಟ್ ಏನೋ ಎಂಟರ್ಟೈನ್ಮೆಂಟು. ಕಮರ್ಷಿಯಲ್ ಅಲ್ಲ, ಎಂಟರ್ಟೈನ್ಮೆಂಟ್ ಇದೆ. ಸಾಂಗ್ಸ್ ಹೇಳಬೇಕು. ಸಾಂಗ್ಸ್ ಆಲ್ರೆಡಿ ಒಂದು ಸಾಂಗ್ ನಮ್ಮದು ರಿಲೀಸ್ ಆಗಿದೆ, ರಾಧಾ ಅಂತ. ಸಾಂಗ್ಸು ರಮೇಶ್ ಸರ್ ಇಲ್ಲೇ ಇದ್ದಾರೆ. ಓಕೆ, ಸಾಂಗ್ಸು ಆ್ಯಕ್ಚುಲಿ ನಾವು ಆಡಿಯೋ ಚಾನಲ್ಗೆ ಪಿಚ್ ಮಾಡಿದ್ವಿ. ಯಾವ ಆಡಿಯೋದವರು ನಮ್ಮ ಸಾಂಗ್ಸ್ನ ತಗೊಳ್ಳಿಲ್ಲ. ಎಲ್ಲರೂ ನಾವು ಲಕ್ಷಗಳಲ್ಲಿ ಖರ್ಚು ಮಾಡಿದ್ರೆ ಎಲ್ಲರೂ ಸಾವಿರಗಳಲ್ಲಿ ಕೇಳೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಯಾವ ಆಡಿಯೋ ಚಾನಲ್ಗೂ ನಾವು ಕೊಡೋಕ್ಕೆ ಇಷ್ಟಪಡಲಿಲ್ಲ. ಒಂದು ಸಿಂಗರ್ ದುಡ್ಡು ವಾಪಸ್ ಬರುತ್ತೆ ಅಂತ ನಮ್ಗೆ ಅನಿಸಿಲ್ಲ. ಯಾರೂ ಕೇಳಿಲ್ಲ. ಸಾಂಗ್ ಕೇಳ್ತಾರೆ, ತುಂಬ ಚೆನ್ನಾಗಿದೆ ಅಂತಾರೆ, ಬಟ್ ಕಮರ್ಷಿಯಲ್ಸ್ಗೆ ಬರೋಷ್ಟೊತ್ತಿಗೆ ನಾವು ದುಡ್ಡು ಕೊಡೋಕ್ಕಾಗಲ್ಲ, ಫ್ರೀಯಾಗಿ ಹಾಕ್ಕೋತೀವಿ, ಇವೆಲ್ಲ ಬರುತ್ತೆ. ಅದಕ್ಕೆ ಏನು ಮಾಡಿದ್ವಿ, ನಮ್ಮದೇ ಚಾನಲ್ ವಾವ್ ಸ್ಟುಡಿಯೋಸ್ ಅಂತ ನಮ್ಮ ಟೀಮ್ದು, ನಾವು ಟೀಮ್ ಫಾರ್ಮ್ ಮಾಡಿಕೊಂಡ್ರು ವಾವ್ ಸ್ಟುಡಿಯೋಸ್ ಅಂತ, ಅದರಲ್ಲೇ ಹಾಕಿದ್ದೀವಿ. ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, 1 lakh ಅಬೋ ರೀಚ್ ಆಗಿದೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಈಗ 2ನೇ ಸಾಂಗು ಮಹಾರಾಣಿ ಸಾಂಗ್ ಅಂತ ಮೇಡಮ್ದು, ತುಂಬ ಚೆನ್ನಾಗಿ ಬಂದಿದೆ. ರಾಜೇಶ್ ಸರ್ ಆಡಿದ್ದಾರೆ. ಮ್ಯೂಸಿಕ್ ಬಂದು ಅಲೆಕ್ಸ್ ಸರ್ ಅಂತ. ನಾನು ಮೇಯ್ನ್ ಮಾತಾಡಬೇಕಾಗಿರೋದು ಈ ಸಿನಿಮಾನಲ್ಲಿ 3-4 ವಿಷಯ ಅಂತಂದರೆ ಅದರಲ್ಲಿ ಮೇಯ್ನು ಮ್ಯೂಸಿಕ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಹೊಸಬ್ರು ಅಂತ ಅನಿಸಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹೊಸಬ್ರಲ್ಲ, ತುಂಬ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟು ಮ್ಯೂಸಿಕ್ ಅಂತೂ ತುಂಬ ಜಾಸ್ತಿ ಕಷ್ಟಪಟ್ಟು ಮಾಡಿದ್ದಾರೆ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಮ್ಯಾಮ್ದು ನೆಕ್ಸ್ಟ್ ವೀಕಲ್ಲಿ ಇಲ್ಲ ಒಂದು 10 ಡೇಸಲ್ಲಿ ಸಾಂಗ್ ರಿಲೀಸ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ಇವತ್ತು ಆ್ಯಕ್ಚುಲಿ ಅದು ಸಾಂಗ್ ಫೋಟೋಶೂಟ್ ಕೂಡ ಮಾಡ್ತಿದ್ದೀವಿ, ಈ ಫ್ಲೋರಲ್ಲೇ ಮಾಡ್ತಿದ್ದೀವಿ. ಅದಕ್ಕೆ ಒಂದು ಚಿಟ್ ಚಾಟ್ ಇಟ್ಕೊಳ್ಳೋಣ ಇವತ್ತು ಅಂತ ಹಂಗೆ ಕುಂಬಳಕಾಯಿ ಮುಗಿಸಿದ್ವಿ ಇವತ್ತು. ಎಲ್ಲರ ಜೊತೆ ಕಮ್ಯುನಿಕೇಷನ್ ಮಾಡ್ದಂಗೆ ಇರುತ್ತೆ. ಮತ್ತು ಇವತ್ತಿಂದ ಪ್ರಮೋಷನ್ ಶುರು ಮಾಡ್ತಾಯಿದ್ದೀವಿ. ಆದಷ್ಟು ಒನ್ ಮಂತ್ ಇಲ್ಲ 1.5 ಮಂತಲ್ಲಿ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಎಷ್ಟು ದೊಡ್ಡದಾಗಿ ಬರ್ತೀವೋ ನಮಗೆ ಗೊತ್ತಿಲ್ಲ.
ಟ್ರೈಲರ್ ಕಟ್ ಆಗಿದೆ. ಟ್ರೈಲರ್ ಕಟ್ ತುಂಬ ವಿಭಿನ್ನವಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಸತಿ ನೀವು ನೋಡಿ, ಅಂದರೆ ನಾನು ಟ್ರೈಲರ್ ಕಟ್ ರಿಲೀಸ್ ಮಾಡಿದಾಗ ನೀವು ಒಂದು ಸತಿ ನೋಡಿ, ನಿಮಗೆ ರೀಚ್ ಮಾಡಬೇಕು ಜನಕ್ಕೆ ಅನಿಸಿದ್ರೆ ಮಾಡಿ, ಓಕೆನಾ? ಯಾಕಂದರೆ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ನೀಟಾಗಿ ಮಾಡಿದ್ದೀವಿ ಸಿನಿಮಾ ಅಂತ. ಆದರೆ ನಿಮಗೂ ಒಂದು ಪ್ರಿವ್ಯೂ ಕೊಡ್ತೀವಿ, ಎಲ್ಲ ಮೀಡಿಯಾದವ್ರಿಗೂ ಒಂದು ಪ್ರಿವ್ಯೂ ಕೊಡ್ತೀವಿ. ಮೇಯ್ನ್ ಸಪೋರ್ಟ್ ಬೇಕಾಗಿರೋದು ಆ್ಯಕ್ಚುಲಿ ನಿಮ್ಮದೇ. ಯಾಕಂದರೆ ನಾವು ಹೊಸಬ್ರು, ನಮ್ಮ ಪ್ರಕಾರ ನಾವು ಹೊಸಬ್ರಲ್ಲ, ಬಟ್ ಜನಗಳ ಪ್ರಕಾರ ನಾವು ಹೊಸಬ್ರು, ಯಾರಿಗೂ ನಾವು ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಸಪೋರ್ಟ್ ನಿಮ್ಮ ಕಡೆಯಿಂದ ಬೇಕು. ನಿಮ್ಗೊಂದು ಪ್ರಿವ್ಯೂ ಕೊಡೋಕ್ಕೂ ರೆಡಿ ಇದ್ದೀವಿ, ಕೊಡ್ತೀನಿ, ಆದಷ್ಟು ಬೇಗ ಕೊಡ್ತೀನಿ. ಅದು ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ಸು, ಹೀರೋ ಆಗಿರ್ಬೋದು, ಹೀರೋಯಿನ್ ಮ್ಯಾಮ್ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸ್ಟಾರ್ಟಿಂಗಿಂದ ತುಂಬ ನಗಿಸ್ತಾರೆ, ಬಟ್ ಕ್ಲೈಮ್ಯಾಕ್ಸ್ ಹತ್ರ ಹೋದಂಗೆ ಎಮೋಷನ್ಸ್ ತುಂಬ, ಸೆಕೆಂಡ್ ಹಾಫಲ್ಲಿ ಫುಲ್ ಎಮೋಷನ್ಸಲ್ಲಿ ಹೋಗ್ಬಿಡುತ್ತೆ ಸಿನಿಮಾ. ಕಣ್ಣಲ್ಲಂತೂ ನೀರು ಹಾಕ್ಸುತ್ತೆ ಸಿನಿಮಾ. ಮತ್ತು ಆಚೆ ಬಂದು ಯಾವುದೇ ಆಡಿಯನ್ ಆಗಲಿ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಥರ ಅಂತೂ ನಾವು ಮಾಡಿಲ್ಲ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗದಿರೋ ರೀತಿ ಬರ್ತೀವಿ ಆಚೆ ಅನ್ನೋ ಥರ ಮಾಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೋಡೋಣ ಸರ್, ಸಿನಿಮಾ ಆಚೆ ಬಂದಮೇಲೆ ಯಾವ ಥರ ಜನ ರಿಯಾಕ್ಟ್ ಮಾಡ್ತಾರೆ ಅದನ್ನ ಇದು ಮಾಡ್ಕೊಂಡು ಸರ್. ಮಾಡಿದ್ವಿ ಸರ್, ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಯಾಕಂದರೆ ಮ್ಯಾಮ್ದು ಬೇರೆ ಥರ ಲುಕ್ ಇತ್ತು, ಡಿ ಗ್ಲಾಮ್ ಪಾತ್ರ. ಆ್ಯಕ್ಚುಲಿ ಅವ್ರು ಒಪ್ಕೊಂಡಿದ್ದೆ ಪಾಪ ಕತೆ ಕೇಳಿ ಆ್ಯಕ್ಚುಲಿ ಅವ್ರು ಪಾಪ ಒಪ್ಕೊಂಡ್ರು. ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ. ಸ್ವಲ್ಪ ಎಮೋಷನ್ ಅವ್ರದ್ದು ಆಲ್ರೆಡಿ ಎಮೋಷನ್ ತುಂಬ ಜಾಸ್ತಿ ಇದೆ, ಆಲ್ರೆಡಿ ಸೀರಿಯಲಲ್ಲೆಲ್ಲ ನೋಡಿದ್ದೀವಿ ನಾವು. ಬಟ್ ಈ ಸಿನಿಮಾ ಇನ್ನೂ ಎಮೋಷ್ನಲ್ ಕ್ಯಾರೆಕ್ಟ್ರು. ಆ್ಯಟಿಟ್ಯೂಡಲ್ಲಿದ್ದರೆ ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಈ ಸಿನಿಮಾನಲ್ಲಿ ನಾವು ಆ್ಯಟಿಟ್ಯೂಡಲ್ಲಿ ಮಾಡಿಸಿಲ್ಲ, ಎಲ್ಲೂ ಮಾಡಿಸಿಲ್ಲ, ತುಂಬ ಎಮೋಷನಲ್ ಮಾಡಿಸಿದ್ದೀವಿ. ಅವರು ಅಂತಿದ್ರು ನಾನು ಆಚೆ ಇರೋದೇ ಬೇರೆ, ಈ ಥರನೇ ಬೇರೆ ಅಂತ. ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಕನೆಕ್ಟ್ ಆಗುತ್ತೆ ಪಾತ್ರ ಅವ್ರದ್ದು. ಹೀರೋ ಪಾತ್ರ ಕೃಷ್ಣ ಅಂತ ಪಾತ್ರ, ಅದು ನಿಮ್ಮನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ. ಆ ಕ್ಯಾರೆಕ್ಟರ್ ಚೆನ್ನಾಗಿದೆ, ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರೈಸೇಷನ್ನು ಇಲ್ಲಿ ಹೀರೋ ಇನ್ನೊಂದು ಮತ್ತು ಕ್ಯಾರೆಕ್ಟರೈಸೇಷನ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ ಪಾತ್ರ, ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತು ಪ್ರೊಡ್ಯೂಸರ್ಸರು ಚೆನ್ನಾಗಿ ಆಗಬೇಕು ಅಂತಲೇ ಅದು ಒಂದು ಚೂರು ಕಡಿಮೆ ಮಾಡಿದೆ ಸಿನಿಮಾಗೆ, ಏನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಅದು ಬಿಟ್ಟು ನನ್ನ ಟೀಮ್ ಅಂದರೆ ನಮ್ಮ DOP ವಿನೋದ್ ಅವರು. ಅವ್ರು ಆ್ಯಕ್ಚುಲಿ ವಿಲಿಯಮ್ ಸರ್ ಹತ್ರ ಕೆಲಸ ಮಾಡ್ತಿದ್ರು ಫಸ್ಟು. ವಿಲಿಯಮ್ ಸರ್ ಅಂದರೆ ಇವಾಗ ವಿಕ್ರಾಂತ್ ರೋಣ ಈ ಸಬ್ಜೆಕ್ಟ್, ಅದು ಅವ್ರ ಕ್ಯಾಮ್ರಾಮನ್, ಅವ್ರ ಅಸಿಸ್ಟೆಂಟ್ ಅವರು. ಇವಾಗ ಇದು ನಾನು ಅವ್ರ ಜೊತೆ ಮಾಡ್ತಿರೋ 2ನೇ ಪ್ರಾಜೆಕ್ಟ್. ಫಸ್ಟ್ ಪ್ರಾಜೆಕ್ಟ್ಗೂ ಅವರೇ DOP. ಅವ್ರ ವರ್ಕು ನೀವು ಸಿನಿಮಾ ನೋಡ್ತೀರಾ, ಟ್ರೈಲರಲ್ಲೇ ನೋಡ್ತೀರಾ, ತುಂಬ ಚೆನ್ನಾಗಿ ಬಂದಿದೆ. ಅದು ಬಿಟ್ಟರೆ ಉದಯ್ ಅವರು ನನ್ನ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಅವ್ರು ಆ್ಯಕ್ಚುಲಿ ಈ ಸಿನಿಮಾಗೆ ಅಸೋಸಿಯೇಟು, ಮತ್ತು ಎಲ್ಲ ಕ್ರಿಯೇಟಿವ್ ಹೆಡ್ಡು, ಮತ್ತು ಇದು ಏನು ಎಲ್ಲ ತುಂಬ ಕೆಲಸ ನಿಭಾಯಿಸಿದ್ದಾರೆ ಅವರು. ಮತ್ತು ಡೈಲಾಗ್ಸು, ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತ್ಕೊಂಡು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದುವರೆಗೂ ಜೊತೆಯಲ್ಲಿದ್ದಾರೆ. ಟೀಮ್ ಆ್ಯಕ್ಚುಲಿ ನಾವು ಫಾರ್ಮ್ ಮಾಡಿದ್ದು ಇದೇ ಥರ ಸರ್, ಅಂದರೆ ಟೆಕ್ನಿಕಲಿ ಚೆನ್ನಾಗಿರೋ ವ್ಯಕ್ತಿಗಳೆಲ್ಲ ಸೇರಿ ಫಾರ್ಮ್ ಮಾಡಿರೋ ಟೀಮು. ನೋಡೋಣ ಸರ್, ಒಂದು ವಿಭಿನ್ನ ಪ್ರಯತ್ನ ಏನಾಗುತ್ತೋ ನೋಡೋಣ. ಬಟ್ ಒಂದು ಪ್ರಿವ್ಯೂ ಅಂತೂ ಕೊಡ್ತೀನಿ, ನಿಮ್ಗೆಲ್ಲರಿಗೂ ಕೊಡ್ತೀನಿ, ಮೀಡಿಯಾದವ್ರಿಗೆ ಎಲ್ಲರಿಗೂ ಒಂದು ಪ್ರಿವ್ಯೂ ಕೊಡ್ತೀನಿ. ನನ್ನ ಒಪಿನಿಯನ್ಗಿಂತ ನಮ್ಮ ಮಗು ನಮಗೆ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅನ್ನೋದು ನನಗೂ ಇದಿದೆ. ಈ ಥರ ಮಾತಾಡ್ತಾರೆ, ಏನಂದರೆ ಅದು ಮಾತಾಡ್ತಾರೆ ಅಂತ ಅನ್ಕೋಬೇಡಿ. ಏನೋ ಒಂದು ಕಾನ್ಫಿಡೆನ್ಸ್ ಸರ್, ಅಷ್ಟೇ, ಇನ್ನೇನಿಲ್ಲ. ಸಿನಿಮಾ ಮಾಡೋರ್ಗೆ ಒಂದು ಕಾನ್ಫಿಡೆನ್ಸ್ ಅಷ್ಟೇ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು ಸರ್, ನಿಮ್ಮ ಸಪೋರ್ಟ್ ಬೇಕೇ ಬೇಕು 100%. ನಿಮ್ಗೊಂದು ಪ್ರಿವ್ಯೂ ಕೊಡ್ತೀನಿ ಸರ್. ಇವಾಗ ನಾವು ಸೀರಿಯಲ್ ಅಂತ ಬಂದಾಗ ಜಾಸ್ತಿ ಸೀರಿಯಲ್ ಇಂಥದೇ ವಿಷಯಗಳು, ಇಂಥದ್ದೇ ಸ್ಟೋರಿ ಬರ್ತಾ ಇದೆ. ಸೀರಿಯಲ್ ಏನಾದ್ರು ಇನ್ಸ್ಪೈರ್ ಆಗಿ ಸ್ಟೋರಿ ಮಾಡಿದ್ರಾ? ಇಲ್ಲ ಮ್ಯಾಮ್, ಅಂದರೆ ಆ ಥರ ಅಲ್ಲ. ಕತೆ ಎಲ್ಲರಿಗೂ ಹುಟ್ಟುತ್ತೆ ಮ್ಯಾಮ್, ಅಂದರೆ ನನಗೆ ಹುಟ್ಟಿದ ಕಡೆನೇ ಇನ್ನೊಬ್ರು ಹುಟ್ಟಬಾರ್ದು ಅಂತೇನಿಲ್ಲ. ಇದು ಈ ಸಿನಿಮಾದಲ್ಲಿ ಬಂದಿರತಕ್ಕಂಥ ಕತೆ ಏನಿದೆ, ಆಲ್ಮೋಸ್ಟ್ ನಿಮ್ಮ ಜೀವನದಲ್ಲಿ ಸುತ್ತಮುತ್ತ ನೀವು 2-3 ಕ್ಯಾರೆಕ್ಟರ್ ಆದರೂ ನೀವು ನೋಡಿರ್ತೀರ. ಇದು ಇನ್ಸ್ಪೈರ್ ಆಗಿ ಒಂದು ಕತೆ ಹುಟ್ಟುತ್ತೆ ಅಷ್ಟೇ. ಸೀರಿಯಲ್ ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ ಅನ್ನೋದೇನಿಲ್ಲ. ನಮ್ಮ ಸುತ್ತಮುತ್ತ ಜೀವನದಲ್ಲಿ ಸಹ ಈ ಒಂದು ಕಥೆಗಳು ನಡೆದಿದೆ, ಬೇಸ್ಡ್ ಆನ್ ಲಿಟಲ್ ಬಿಟ್ ಟ್ರೂ ಸ್ಟೋರೀಸ್. ಸ್ವಲ್ಪ ನಿಜ ಜೀವನದ ಕಥೆಗಳು ಏನು ನಡೆದಿದೆಯೋ ಸ್ವಲ್ಪ ಅಂಶಗಳನ್ನು ತಗೊಂಡು ಈಗಿನ ಜನಕ್ಕೆ ಏನು ಕತೆ ಬೇಕು, ಜಸ್ಟ್ ಕತೆ ಕೊಟ್ಟರೆ ಈಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ, ಈಗ ಸುಮಾರು ಸಿನಿಮಾಗಳು ಬರ್ತಾ ಇದೆ, ಯಾವನು ಜನಗಳ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ. ಈಗ ನೋಡ್ತಾ ಇದ್ದೀರಾ, ಅವ್ರು ಹೇಳ್ಕೋಬೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಓಡುತ್ತೆ. ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಜನಕ್ಕೆ ಏನು ಬೇಕು ತುಂಬ ಕ್ಯಾಲ್ಕುಲೇಟಿವ್ ಆಗಿ ನಾವು ಒಂದು ಸ್ಕ್ರಿಪ್ಟ್ನ ಬರೆದು ಇಲ್ಲಿ ನಾವು ನಮ್ಮ ಡೈರೆಕ್ಟರ್ ಹೇಳಿದಾಗೆ ನಮ್ಮ ಹೊಸ ತಂಡ ಅನ್ನೋದು ಜನಕ್ಕೆ ಅನಿಸ್ಬೋದು.
ಸುಮಾರು ಅನುಭವನ ನಾವು ಈ ಒಂದು ಸಿನಿಮಾದಲ್ಲಿ ಹಾಕಿ, ಸುಮಾರು ನಮ್ಮ ಅನುಭವಗಳನ್ನು ಹಾಕಿ ಆಲ್ಮೋಸ್ಟ್ ತುಂಬ ಎಲ್ಲ ಈ ಕೆಲಸ ಮಾಡಿರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಇಲ್ಲ DOP ಆಗಿರ್ಬೋದು, ತುಂಬ ಅನುಭವ ಇರುವಂಥವ್ರು, ತುಂಬ ಅನುಭವನ ಸಿನಿಮಾಗೆ ಹಾಕಿ ಜನಕ್ಕೆ ಏನು ಬೇಕು, ಯಾವ ರೀತಿ ಎಂಟರ್ಟೈನ್ ಮಾಡಬೇಕು, ಒಂದು ಸಣ್ಣ ಪುಟ್ಟ ಲ್ಯಾಗ್ ಕೊಟ್ಟರು ಜನ ಮಾತಾಡ್ಕೋತಾರೆ ಈಗಿನ ಕಾಲದಲ್ಲಿ, ನಾವು ಇಷ್ಟೊಂದು ಲ್ಯಾಗ್ ಇದೆ ಅಂತ. ಸೊ ಎಲ್ಲಾನು ಟ್ರಿಮ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಂಪ್ಲೀಟ್ ಒಂದು ಪ್ರಾಡಕ್ಟ್ನ ನಾವು ಕೊಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೂ ಕೂಡ ನಾನು ಎಡಿಟಿಂಗ್ ಟೈಮಲ್ಲಿ ಕೂಡ ಅದನ್ನು ಏನೇನು ಅಪ್ಗ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಬೇಡವಾಗ ಕಳೆನ ಎಲ್ಲೆಲ್ಲಿ ಕೀಳಬೇಕು, ಕಳೆನೆಲ್ಲ ಕಿತ್ತು ಒಳ್ಳೆ ಪ್ರಾಡಕ್ಟ್ನ ನಾವು ರೆಡಿ ಮಾಡಿ. ರೀವರ್ಕ್ ತುಂಬ ಚೆನ್ನಾಗಿ ಜಾಸ್ತಿ ಮಾಡಿದೆ. ಅಂದರೆ ಸೀನ್ಸ್ ತುಂಬ ಮತ್ತೆ ಎಡಿಟ್ ಆಗಿದೆ. ಮ್ಯಾಮ್ 2 ಸತಿ ಅಂದರು, ಏನು ಸರ್ 2 ಸತಿ ರೀಶೂಟು ಅಂತ. ಆ್ಯಕ್ಚುಲಿ ಅಂದಿದ್ದಾರೆ 2-3 ಸತಿ ರೀಶೂಟು ಆಗಿದೆ. ಕ್ಲೈಮ್ಯಾಕ್ಸ್ 2-3 ಸತಿ ಅದು ಮತ್ತೆ ರೀಶೂಟ್ ಆಗಿದೆ. ಯಾಕಂದರೆ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡಬೇಕು ಅನ್ನೋದಷ್ಟೇ ನಮಗೆ ಇದಿದ್ದು. ಎಲ್ಲ ಮಾಡೋದು ನೋಡೋದು, ಇಲ್ಲ ಏನೋ ಸ್ವಲ್ಪ ಈ ಸಿನಿಮಾಗೆ ಏನೋ ಕೇಳ್ತಿದೆ ಅಂತ ಅನ್ಸಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಮಾಡೋದು. ಸ್ವಲ್ಪ ಟೈಮ್ ತೊಗೊಂಡಿದ್ದೀವಿ ನಾವು. ಆ್ಯಕ್ಚುಲಿ 2 ವರ್ಷ ಟೈಮ್ ತೊಗೊಂಡಿದ್ದೀವಿ. ಬಟ್ ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ ಇದೆ ಅಂತ ಅನ್ಕೊತಾ ಇದ್ದೀನಿ. ಪಾಸಿಂಗ್ ಕ್ಲೌಡ್ ಥರ ಆಗಲ್ಲ ನನ್ನ ಸಿನಿಮಾ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ವಾರಕ್ಕೆ ತುಂಬ ಸಿನಿಮಾ ರಿಲೀಸ್ ಆಗ್ತಿದೆ, ಹೋಗ್ತಿದೆ, ಆ ಥರ ಎಲ್ಲ ಆಗ್ತಿದೆ. ಆ ಥರ ಪಾಸಿಂಗ್ ಕ್ಲೌಡ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ. ನೋಡೋಣ, ಅಟ್ಲೀಸ್ಟ್ ಜನ ಎಲ್ಲೋ ಒಂದು ಕಡೆ ನೋಡ್ತಾರೆ. ಅಂದರೆ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. OTT ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನನ್ನ ಸಿನಿಮಾ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ. ಜನ ಜಸ್ಟ್ ಕತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಸಾಲದು, ಜನಕ್ಕೆ ವಾವ್ ಅನಿಸ್ಬೇಕು. ಅದು ನಮ್ಮ ಇಂಟೆನ್ಷನ್. ಜಸ್ಟ್ ಕಥೆಯಲ್ಲಿ ಮಾತ್ರ ಸಾಂಗ್ಸು ಅಷ್ಟೇ, ಪ್ರತಿ ಸಾಂಗು ಕೇಳಿದಾಗ ವಾವ್ ಅನಿಸ್ಬೇಕು, ಮತ್ತೆ ಗುನುಗ್ತಾ ಇರಬೇಕು. ಈಗ ಬರೋ ಸಾಂಗ್ಗಳು ಅಷ್ಟೇ, ಒಂದ್ಸಲ 2 ಸಲ ಕೇಳಿದ್ರೆ ಹೊರಟೋಗ್ತವೆ, ಗಾಳಿಯಲ್ಲಿ ಹೊರಟೋಗ್ತವೆ. ಇನ್ನೊಂದು 10 ವರ್ಷ 15 ವರ್ಷ ಹೋದ್ರೂ ಸಾಂಗ್ ಮತ್ತೆ ಕೇಳಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ರೀವರ್ಕ್ಸ್ ಮಾಡಿ ಒಂದು ಸಿನಿಮಾ ಮಾಡಬೇಕಂದ್ರೆ ಅಷ್ಟು ಬೇಗ ಈಗಿನ ಕಾಲದಲ್ಲಿ ಆಗಲ್ಲ. ಹಳೆ ಕಾಲದಲ್ಲಿ ಜಸ್ಟ್ ತಿಂಗಳುಗಳಲ್ಲಿ ಮಾಡಾಕ್ತಾ ಇದ್ರು. ಈಗಿನ ಕಾಲದಲ್ಲಿ ತುಂಬ ಏನೇನು ಬೇಕು ಅದಕ್ಕೆ ಕಂಪ್ಲೀಟಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಷ್ಟು ಪ್ರೊವೈಡ್ ಮಾಡಿ ಪ್ರಾಡಕ್ಟ್ನ ರೆಡಿ ಮಾಡಿ. ಯಾವ ಜಾನರ್ ಸಿನಿಮಾ ಸರ್? ಲವ್ ಸ್ಟೋರಿ ಹೇಳ್ಕೊಂಡಿದ್ದೀರಾ? ಜನಕ್ಕೆ ಕಾಮಿಡಿ ತುಂಬ ಬೇಕು. ಕಾಮಿಡಿ ಇದೆ, ಬರೀ ಕಾಮಿಡಿ ಇದ್ರೂ ನೋಡಲ್ಲ, ರೊಮ್ಯಾನ್ಸು ಬೇಕು, ಸ್ವಲ್ಪ ರೊಮ್ಯಾನ್ಸು ಇದೆ. ಎಂಟರ್ಟೈನ್ಮೆಂಟು ಬೇಕು, ಎಂಟರ್ಟೈನ್ಮೆಂಟು ಇದೆ. ಡ್ರಾಮಾ ಬೇಕು, ಡ್ರಾಮಾನೂ ಇದೆ. ಆಲ್ಮೋಸ್ಟ್ ಇಟ್ಸ್ ಮಿಕ್ಸ್ಚರ್ ಆಫ್ ಎಲ್ಲ ಜನರ್ಸ್ ಇದೆ. ಒಂದು ಆ್ಯಕ್ಷನ್ ಒಂದಿಲ್ಲ, ಆ್ಯಕ್ಷನ್ ಇಲ್ಲ ನನ್ನ ಸಿನಿಮಾಲ್ಲಿ. ಆ್ಯಕ್ಷನ್ ಒಂದು ಬರಲ್ಲ, ಬಿಲ್ಡಪ್ಪು ಆ ಥರದ್ದು ಯಾವುದೂ ಬರಲ್ಲ. ಅದು ಬಿಟ್ಟು ಇನ್ನೆಲ್ಲ ಇದೆ. ಸರ್ ಎಲ್ಲ ಕಾಲದಲ್ಲೂ ಬರುತ್ತೆ. ಅಲ್ಲ ಪ್ರೆಸೆಂಟ್, ಈಗ ಪ್ರೆಸೆಂಟ್ ನಡೀತಾ ಇದೆ. ಬಟ್ ನೀವು ಇನ್ನೊಂದು 1000 ವರ್ಷ ಹಿಂದೆ ತಗೊಂಡು ಇನ್ನೊಂದು 1000 ವರ್ಷ ಮುಂದೆ ತಗೊಂಡು ಈ ಕಥೆ ಅಂತೂ ನಡೆಯುತ್ತೆ. ಎಲ್ಲೋ ಒಂದ್ ಕಡೆ ಲಿಂಕ್ ಅಂತೂ ಆಗುತ್ತೆ. ಈ ಕಾಲಘಟ್ಟದ ಈಗ ನಾವು ಮಾಡಿರೋದಂತೂ ಈ ಕಾಲಘಟ್ಟದಲ್ಲಿ, ಬಟ್ ಲಿಂಕ್ ಅಂತೂ ಎಲ್ಲ ಕಡೆ ಆಗುತ್ತೆ. ಸಮಯ ಅಂತಂದ್ರೆ ನೋಡಿ, ಇವತ್ತಿದ್ದವ್ರು ನಾಳೆ ಇರಲ್ಲ. ಸೊ ಈ ಒಂದು ಸಮಯ ಏನಿದೆ ಇದನ್ನ ನಾವು ಪೂರ್ತಿಯಾಗಿ ಅನುಭವಿಸ್ಬಿಡ್ಬೇಕು. ಆ್ಯಂಡ್ ಇವಾಗಿರೋ ಟೈಮ್ ಮುಂದೆ ಇರಲ್ಲ. ಸೊ ಹಾಗಾಗಿ ನಾವು ನೆಕ್ಸ್ಟ್ ರಿಗ್ರೆಟ್ ಮಾಡಬಾರ್ದು. ಅಯ್ಯೋ ಆ ಟೈಮ್ನ ನಾನು ವೇಸ್ಟ್ ಮಾಡಿಬಿಟ್ಟೆ, ಆ ಟೈಮಲ್ಲಿ ನಾನು ಏನೂ ಮಾಡಲಿಲ್ಲ, ಅದಿದ್ದಿದ್ರೆ ಆ ಟೈಮಲ್ಲಿ ನಾನು ಏನಾದ್ರು ಮಾಡಿದಿದ್ರೆ ಇವತ್ತು ಹಿಂಗೆ ಆಗ್ತಾ ಇರಲಿಲ್ಲ ಅನ್ನೋ ರಿಗ್ರೆಟ್ ಮಾಡಬಾರ್ದು. ಅಂತಂದರೆ ಸಮಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಅಷ್ಟೇ ಎಲ್ಲೇ ಹೋಗ್ಬೇಕಂದ್ರೂ ಆ ಟೈಮ್ ಅಂತಂದ್ರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀನಿ. ಈಗ ಶೂಟಿಂಗ್ ಅಂತಂದ್ರೂ ಅಷ್ಟೇ, ಆ ಟೈಮ್ ಅಂತಂದರೆ ಟೈಮ್ನ ಪ್ರಾಪರಾಗಿ ಫಾಲೋ ಮಾಡ್ತೀನಿ. ನಾನು ಫಾಲೋ ಮಾಡ್ತೀನಿ, ಹಾಗೆ ನನ್ನ ಜೊತೆಲಿರೋರು ಅದನ್ನು ಫಾಲೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಮಾಡಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಸೊ ನಾನೇನಕ್ಕೆ ಈ ಕ್ವಶನ್ ಕೇಳಿದ್ರೆ, ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾನೇ ನಿಮ್ಗೆ ಕಾಲ್ ಮಾಡಿದ್ದೆ 4-5 ಬಾರಿ ಇಂಟರ್ವ್ಯೂಸ್ಗೆ. ಅದಾದ ನಂತರ ನೀವು ಹೇಳಿದ್ರಿ ಶನಿವಾರ ಕೊಡ್ತೀನಿ, ಶುಕ್ರವಾರ ಕೊಡ್ತೀನಿ, ಮತ್ತೆ ಮಂಡೇ ಕೊಡ್ತೀನಿ ಅಂತ ಹೇಳಿದ್ರಿ. ಅದಾದ ನಂತರ ಈ ಸಡನ್ ಆಗಿ ಇನ್ನೇನು ನೋಡ್ಬೇಕು ಅನ್ನೋ ಟೈಮ್ ಅಲ್ಲಿ ನೀವು ಹೇಳಿದ್ರಿ ಇಲ್ಲ ಸರ್ ಕೊಡಕ್ ಆಗಲ್ಲ. ಸೊ ಅಲ್ಲೇನಾಗುತ್ತೆ, ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಒಂದು ಚಾನಲ್ ಅಲ್ಲಿ ಆಗಿರ್ಬೋದು, 3 ಜನ ಕ್ಯಾಮ್ರಾಮನ್ಸ್, ಒಬ್ಬ ಕ್ಯಾಬ್ ಡ್ರೈವರ್, ಒಬ್ಬ ಆಂಕರ್ ವೆಯ್ಟ್ ಮಾಡ್ತಿರ್ತಾರೆ ಸಮಯಕ್ಕೋಸ್ಕರ, ನಿಮ್ಗೋಸ್ಕರ. ನಿಮ್ಮ ಶೆಡ್ಯೂಲ್ ತಗೊಂಡು ಬೇರೆ ಶೆಡ್ಯೂಲ್ಸ್ ಪೋಸ್ಟ್ ಪೋನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ಸಡನ್ ಆಗಿ ಇಲ್ಲ ಅಂತಂದ್ರೆ, ಸೊ ನೀವು ಕೊಡಕ್ ಇಷ್ಟ ಇಲ್ಲ ಅಂತಂದ್ರೆ ಕೊಡಬೇಡಿ. ಅದನ್ನ ಬೇರೆ ಸೆಲೆಬ್ರಿಟಿ ಫಾಲೋ ಅಪ್ ಮಾಡ್ಕೊಂತಾರೆ. ಸೊ ಬೇರೊಬ್ಬರ ಸಮಯವನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳಿ. ಇಲ್ಲ ಸರ್, ನಾನು ನಿಮ್ಮ ಹತ್ರ ಮಾತಾಡಿದೆ, ನಿಮ್ಮ ಡಿಸೈನರ್ ಹತ್ರ ಮಾತಾಡಿದೆ. ಇರಿ ಹೇಳ್ತೀನಿ, ಇದು ನಾನು ಕನ್ವೆ ಮಾಡ್ಬಿಡ್ತೀನಿ ನಿಮ್ಗೆ ಏನು ಅಂತ ಹೇಳಿ. ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಏನೇನು ಸ್ಕೆಡ್ಯೂಲ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ. ನಾನು ಅವಾಗ ತಾನೇ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದೆ. ಅವ್ರು ಏನೇನು ಸ್ಕೆಡ್ಯೂಲ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಎಷ್ಟು ಸ್ಕೆಡ್ಯೂಲ್ ಆಗಿತ್ತು ಅಷ್ಟಕ್ಕೆ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಪ್ರಾಪರ್ ಆಗಿ. ಬಟ್ ನನಗೆ ಹೇಳ್ದವ್ರು ಯಾರ್ಯಾರಿಗೆ ಕೊಟ್ಟಿದ್ರಲ್ಲ, ಅದು ಏನಾಗಿದೆ ಅಂತಂದ್ರೆ ಅದು ಅಲ್ಲಲ್ಲೇ, ಅಂದ್ರೆ ನಾನು ಹೇಳಿರ್ಲಿಲ್ಲ ಅವ್ರಿಗೆ ವೆಯ್ಟ್ ಮಾಡಿಸಿ ಅಂತಾನೂ ನಾನು ಹೇಳಿರ್ಲಿಲ್ಲ. ಅದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ ಸರ್. ಕೊಡ್ಲೇಬಾರ್ದು ಅನ್ನೋದಂತೂ ಇರ್ಲಿಲ್ಲ. ಬಟ್ ನೀವು ಹೇಳಿದ್ರೆ ನನ್ನ ಹತ್ರ, ನಾನು ನಿಮ್ಮನ್ನು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದೆ. ಶುಕ್ರವಾರ ಅಂತ ಹೇಳಿದ್ವಿ, ಶನಿವಾರ ಅಂತ ಹೇಳಿದ್ವಿ, ಅಂಡ್ ಮನೆ ಹತ್ರನೂ ಕೂಡ ನಾನು ಬಂದು ವಾಪಸ್ ನೀವು ಬಂದಿದ್ರಾ ಮನೆ ಹತ್ರ ಬಂದು ವಾಪಸ್ ಹೋಗಿ ಸರ್ ಇವತ್ತು ಕೊಡಕ್ ಆಗಲ್ಲ ಅಂತ ಹೇಳಿದ್ದೆ. ನಾನು ಹೇಳಿದ್ನ ನಿಮಗೆ? ನಾನು ಕಾಲಲ್ಲಿ ಮಾತಾಡಿದ್ದೆ. ಸಂಜೆ 7 ಗಂಟೆಗೆ ಬಂದಿದ್ದೆ ನಾನು. ಸಂಜೆ 7 ಗಂಟೆಗೆ? ಸೊ ಅದಕ್ಕೆ ನನ್ನ ಇಂಟೆನ್ಷನ್ ನನ್ನ ಡಿಸೈನರ್ ಇರ್ಬೇಕು ಸರ್ ಅದು. ಅಲ್ಲ ನಿಮ್ಮ ಹತ್ರನೇ ಮಾತಾಡಿದ್ದೆ, ಪರ್ಸನಲ್ ನಾನು ನಿಮ್ಮ ಹತ್ರನೇ ಮಾತಾಡಿದ್ದೆ. ಹೌದಾ? ಸೊ ನಮ್ಗೆ ಏನಂತಂದ್ರೆ ಕೊಡಕ್ ಇಷ್ಟ ಇಲ್ಲ ಬೇಡ,
ಬಟ್ ಏನಂತಂದ್ರೆ ಬೇರೊಬ್ಬರ ಸಮಯ, ಯಾಕಂದ್ರೆ ಈಗ ಒಬ್ಬ ಸೆಲೆಬ್ರಿಟಿ ನಾವು ಫಾಲೋ ಅಪ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಅಲ್ಲಿ ಬೇರೊಬ್ಬರ 5 ಜನ ವ್ಯಾಲ್ಯೂ. ಸರ್ ಬಿಗ್ ಬಾಸ್, ಐ ಅಗ್ರಿ ದಟ್ ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಬಿಗ್ ಬಾಸ್ ಇಂದ ಬಂದು ಹೊಸದ್ರಲ್ಲಿ ಸುಮಾರು ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ನೀವುಗಳೇ ನೋಡಿರ್ಬೋದು ನಾನು ಎಷ್ಟು ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೆ ಅಂತ. ಲೈಕ್ ಅದಲ್ಲದೆ ಬೇರೆ ಬೇರೆ ಕೆಲಸಗಳು, ನಂದು ಏನೇನೋ ಪರ್ಸನಲ್ ಕೆಲಸಗಳು ಸ್ವಲ್ಪ ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ. ನಿಮಗೆ ಕೊಡ್ಲೇಬಾರ್ದು ಅನ್ನೋ ಇಂಟೆನ್ಷನ್ ಅಂತೂ ಖಂಡಿತ ಇಲ್ಲ. ಸೊ ಅಲ್ಲ ಹೇಳ್ಬಿಡ್ತೀನಿ, ಬೇರೆ ಬೇರೆ ಕೆಲಸಗಳು ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ. ಅಂದ್ರೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಕೊಡ್ಲೇಬಾರ್ದು ಕೊಡಬಾರ್ದು ಅನ್ನೋ ಇಂಟೆನ್ಷನ್ಸ್ ಆಗಲಿ ನಮಗಿಲ್ಲ. ಬಟ್ ಏನಾಗಿದೆ ಅಂತಂದ್ರೆ ಕೆಲವೊಂದು ನನಗೆ ಪರ್ಸನಲ್ ಕೆಲಸಗಳಿದ್ದಾಗ ಅಲ್ಲೆಲ್ಲೋ ಮಿಸ್ ಆಗಿರ್ಬೇಕು. ಬಟ್ ಇಂಟೆನ್ಷನಲಿ ನಿಮಗೆ ಇಂಟರ್ವ್ಯೂ ಕೊಡಬಾರ್ದು ಅಂತ ಹೇಳಿ ಅನ್ನೋದಂತೂ ಖಂಡಿತ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನೀವೇನಾದ್ರೂ ನಮ್ಮ ಮನೆ ಮುಂದೆ ಬಂದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ಖಂಡಿತ ನಾನು ಮೇಲ್ ಕರೆದಿರ್ತಿದ್ದೆ ನಿಮ್ಮನ್ನ. ನೀವು ಮನೆ ಹತ್ರ ಬಂದಿರೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ಮನೆ ಈಗ ಅಲ್ಲಲ್ಲ ಈಗ ತಾನೇ ನನಗೆ ಒಬ್ರು, ಅದೇ ಅವ್ರ ಹೆಸರೇನು ಹೇಳಿ, ಸುಜಯ್ ಅವರು ಅವ್ರಿಗೆ ಹೇಳೇ ಇರಲಿಲ್ಲ, ಅವ್ರಿಗೆ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತಾನೆ ಹೇಳಿರಲಿಲ್ಲ. ಬಟ್ ಅವ್ರು ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಂದಿದ್ದಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ ಮ್ಯಾಮ್, ನಿಮ್ಮ ಮನೆ ಮುಂದೆ ವೆಯ್ಟ್ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಇಮಿಡಿಯೇಟ್ ನಾನು ಮೇಲ್ ಕರೆದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ನೀವು ಹಂಗೆ ಮನೆ ಹತ್ರ ಬಂದಿದ್ದೀರಾ ಅಂದಿದ್ರೆ ನಾನು ಖಂಡಿತ ಇಂಟರ್ವ್ಯೂ ಕೊಡ್ತಿದ್ದೆ, ನಾನು ನೋ ಅಂತ ಹೇಳ್ತಾನೆ ಇರಲಿಲ್ಲ. ಬಟ್ ಮನೆ ಹತ್ರ ಬಂದಿಲ್ಲ ಅಂದಿದ್ದಕ್ಕೆ ನಾನು ನೋ ಅಂದಿರ್ಬೋದೇ ಹೊರತು ಮನೆ ಹತ್ರ ಬಂದಿದ್ರೆ ಖಂಡಿತ ಕೊಡ್ತಿದ್ದೆ. ಸೊ ಇದೇನಾಯ್ತು ಅಂತಂದ್ರೆ ಬೇರೊಬ್ರು ನಿಮ್ಗೋಸ್ಕರ ಟೈಮ್ ಕೊಟ್ಟಾಗ ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಅವರು ಟೈಮ್ 5 ಜನ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅನ್ನುವಂತ ಕಾರಣ ನಾನು ಹೇಳ್ತಿದ್ದೀನಿ ಅಷ್ಟೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಒಳ್ಳೆದಾಗಲಿ ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ರಾಮಾಯಣ ಆಗ್ತೀವಿ ಸಿಕ್ಕಿಲ್ಲ. ಸೊ ಇದರಲ್ಲಿ ಸೀತಾಪಹರಣ ಏನಾದ್ರೂ ಆಗುತ್ತೆ? ಮಿಡ್ಲ್ ಕ್ಲಾಸ್ ಅಂದಮೇಲೆ ಪ್ರತಿ ಮನೆಯಲ್ಲೂ ಒಂದೊಂದು ರಾಮಾಯಣ ಇರುತ್ತೆ. ಅದೇ ಥರ ಕೃಷ್ಣ ಅನ್ನೋ ವ್ಯಕ್ತಿಯ ಜೀವನದಲ್ಲಿ ಏನು ರಾಮಾಯಣ ಆಯಿತು ಅದು ಮಿಡ್ಲ್ ಕ್ಲಾಸ್ ರಾಮಾಯಣ. ಇವಾಗ ಎಲ್ಲ ವಿಷಯ ಅಂದಮೇಲೆ ನಿಮ್ಮ ಲೈಫ್ ಸ್ಟೈಲಲ್ಲೂ ಒಂದೊಳ್ಳೆ ರಾಮಾಯಣ ಇರುತ್ತೆ, ಒಂದೊಳ್ಳೆ ಕತೆ, ನೀವು ಹೇಳ್ಕೊಳಕ್ಕೆ ಒಂದು ಕತೆ ಇರುತ್ತೆ. ಆ ಥರದ ಕತೆ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಆಕ್ಚುಲಿ ಅನ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದ್ದೆ ಕತೆ ಈ ಕ್ವಶನ್ ಬರುತ್ತೆ ಅಂತ. ಎಲ್ಲರ ಜೀವನದಲ್ಲಿ ಒಂದು ಆಯಣ ಇರ್ತದೆ. ನಮ್ಮ ಹೀರೋ ಕೃಷ್ಣನ ಮಿಡಲ್ ಕ್ಲಾಸ್ ಅಲ್ಲಿ ನಡೆಯುವಂತಹ ಒಂದು ಆಯಣನೇ ಈ ರಾಮಾಯಣ. ನೀವು ಎಸ್ ನಾರಾಯಣ್ ಸರ್ದು ಏನೇ ಮಾತು ಕೇಳಿದ್ರು ನಿಮ್ಗೆ ಆಟೋಮೆಟಿಕ್ಲಿ ನಗು ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ವಿಷಯ ಹೇಳ್ಬೇಕಿತ್ತು. ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಸರ್ ಬರಬೇಕಿತ್ತು, ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ. ಅವ್ರು ಮಾಡಿರ್ತಕ್ಕಂತಹ ಪಾತ್ರ ನಮ್ಮ ಮೋಕ್ಷಿತ್ ಅವ್ರು ಹೇಳಿದಾಗೆ ಒಂದೊಂದು ಡೈಲಾಗು ನೀವು ಖಂಡಿತವಾಗ್ಲೂ ನಗ್ತೀರ, ಅಷ್ಟು ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದು ಏನಂದ್ರೆ ನಮ್ಮ ಸಿನಿಮಾದಲ್ಲಿ ಇನ್ನೊಬ್ರು ಹೀರೋಯಿನ್ ಇದ್ದಾರೆ, ಯುಕ್ತಾ ಅಂತ. ಅವರು ಈ ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ಅಲೆಕ್ಸ್ ಅಂತ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಟೋಟಲ್ 5 ಸಾಂಗ್ ಇದೆ. 5 ಸಾಂಗ್ಗಳಲ್ಲಿ ಒಂದು ಸಾಂಗು ರಾಧೆ ರಾಧೆ ಅಂತ ನಿಹಾಲ್ ಅಂತ ಹಾಡಿರೋದು. ಸೊ ನಿಹಾಲ್ ತವ್ರು ಅಂತ, ಅದಕ್ಕೆ ಲಿರಿಕ್ಸ್ ಬಂದು ವಿಜಯೇಶ್ವರ್ ಅಂತ ಬರೆದಿದ್ದಾರೆ. ಇನ್ನೊಂದು ಸಾಂಗ್ ಬಂದು ಒಲವಾಗಿ ಅಂತ ಇನ್ನೊಂದು 10 ಡೇಸಲ್ಲಿ ರಿಲೀಸ್ ಮಾಡ್ತೀವಿ. ಆ ಸಾಂಗ್ ಲಿರಿಕ್ಸ್ ಬಂದು ದಿನೇಶ್ ಲಕ್ಕಿ ಅಂತ ಅವ್ರು ಬರೆದಿರೋದು. ಸೊ ರಾಜೇಶ್ ಕೃಷ್ಣ ಸರ್ ಸಾಂಗ್ ಹಾಡಿದ್ದಾರೆ. ಸೊ ಇನ್ನೊಂದು ಸಾಂಗು ಮ್ಯಾರೇಜ್ ಸಾಂಗ್, ಒಂದು ಬಿಟ್ ಸಾಂಗ್ ಒಂದು ಹೋಗುತ್ತೆ, ಅದು ಅನುರಾಧ ಭಟ್ ಮ್ಯಾಮ್ ಮಾಡಿದ್ದಾರೆ. ಸೊ ಇನ್ನೊಂದು ಪ್ಯಾಥೋ ಸಾಂಗ್ ಇದೆ, ಪ್ಯಾಥೋ ಸಾಂಗ್ ಶ್ರೀಲಕ್ಷ್ಮಿ ಬೆಳಮಣ್ಣು ಅಂತ. ಸೊ ಅವ್ರು ಹಾಡಿದ್ದಾರೆ. ಅದು 2 ವರ್ಷನ್ ಇದೆ, ಮೇಲ್ ಮತ್ತು ಫೀಮೇಲ್ ವರ್ಷನು. ಸೊ ಟೋಟಲ್ 5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಓವರಾಲ್ ಮೂವಿ ಚೆನ್ನಾಗಿ ಬಂದಿದೆ. ಕಷ್ಟಪಟ್ಟು ಅಂತ ಹೇಳೋದು ಇಷ್ಟಪಟ್ಟೆ ಮಾಡಿದ್ದೀನಿ ಮ್ಯೂಸಿಕ್ನ. ಓವರಾಲ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ಹೇಳ್ಬಿಟ್ಟು ಬಂದಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ತುಂಬ ಧನ್ಯವಾದಗಳು. ಇವಾಗ ನಾವು ಮಾಡಿಬಿಟ್ಟಿದ್ದೀವಿ ಮೂವಿ, ಅದು ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ನಾನು ನೀವು ಸಪೋರ್ಟ್ ಮಾಡಬೇಕು ಕೇಳ್ಕೊತೀವಿ. ಆಮೇಲೆ ನಮ್ಗೆ ಸ್ಟೋರಿ ಹೇಳಿದ್ರು ಡೈರೆಕ್ಟ್ರು, ಸ್ವಲ್ಪ ಚೆನ್ನಾಗಿತ್ತು, ಬರ್ತಾ ಇನ್ನೂ ಚೆನ್ನಾಗಾಯಿತು. ಅದಕ್ಕೋಸ್ಕರ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಯಾವುದು ಅಲ್ಗಾರಿಲ್ಲ, ಏನಿಲ್ಲ, ಫ್ಯಾಮಿಲಿ ಫುಲ್ಲು ಕೂತ್ಕೊಂಡು ನೋಡ್ಬೋದು. ಯಾವುದು ಆ ಥರ ನೀವು ಕೊಟ್ಟು ಅವ್ರು ಬಂದು ನೋಡೋರು ಪ್ರೇಕ್ಷಕರು ಯಾವುದೇ ಥರ ಮೋಸ ಆಗಲ್ಲ ದುಡ್ಡು ಕೊಟ್ಟಿದ್ದಕ್ಕೆ. ಅದಂತೂ ನಾನು ಸತ್ಯವಾಗಿ ಹೇಳ್ತೀನಿ ಸರ್. ಇಲ್ಲ, ಈ ಬರ್ತಾ ಪರಿಚಯ ಆಯಿತು, ಫಸ್ಟ್ ಪರಿಚಯ ಇರಲಿಲ್ಲ. ಬಟ್ ಇವರು ಹೀರೋ ಕಡೆಯಿಂದ ಸ್ವಲ್ಪ ಪರಿಚಯ ಇತ್ತು. ಬಟ್ ಅವ್ರದ್ದು ಫಸ್ಟ್ ಮೂವಿ ನೋಡಿ ಮೊದಲನೇ ಸಿನಿಮಾದಲ್ಲೂ ಇವರು ಹೀರೋ ಮಾಡಿದ್ರು, ರೆಬೆಲ್ ಹುಡುಗರು ಅಂತ. ಹಾಗಾಗಿ ನೀವು ಸಪೋರ್ಟ್ ಕೊಡಬೇಕು, ನಿಮ್ಮಿಂದ ಎಲ್ಲ, ನಮ್ದೆಲ್ಲ ಮುಗಿದೋಗಿದೆ ಇನ್ಮೇಲೆ.